ಜನಶ್ರೀ ನ್ಯೂಸ್ಗೆ ಸ್ವಾಗತ. ನಾನು ಭುವನ. ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್. ಆರ್ಸಿಬಿ ವಿಜಯೋತ್ಸವ ವೇಳೆ ಕಾಲ್ತುಳಿತ ಕೇಸ್, ಸಿಐಡಿ ಪ್ರಕರಣದ ತನಿಖೆ ಮತ್ತಷ್ಟು ಚುರುಕು. 4 ಆರೋಪಿಗಳ ಕಸ್ಟಡಿಗೆ ಪಡೆದು ವಿಚಾರಣೆ. ಕಾಲ್ತುಳಿತದಿಂದ 11 ಜನರ ಸಾವು ಪ್ರಕರಣ, ನಿಖಿಲ್ ಬಂಧನ ಪ್ರಶ್ನಿಸಿ ಪತ್ನಿಯಿಂದ ರಿಟ್ ಅರ್ಜಿ. ಇಂದು ನ್ಯಾಯಮೂರ್ತಿ ಕೃಷ್ಣಕುಮಾರ್ ಪೀಠದಲ್ಲಿ ವಿಚಾರಣೆ. ಕೊಂಚು ಬಿಡುವು ಕೊಟ್ಟಿದ್ದಂತ ವರುಣ ರೀ ಎಂಟ್ರಿ, ರಾಜ್ಯದಲ್ಲಿ ಇಂದಿನಿಂದ ಮುಂಗಾರು ಚುರುಕು, ಹಲವು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಣೆ. ಕನ್ನಡಿಗರ ಕೆಣಕಿದವನ ಚಿತ್ರ ಅಟರ್ ಫ್ಲಾಪ್, ಭಾನುವಾರವೇ ಅತಿ ಕಡಿಮೆ ಗಳಿಕೆ ಮಾಡಿದ ತಗ್ ಲೈಫ್, 40 ಕೋಟಿ ರೂಪಾಯಿ ಕ್ಲಬ್ ಸೇರಲು ಒದ್ದಾಟ. ಆರ್ಸಿಬಿ ವಿಜಯೋತ್ಸವದ ವೇಳೆ ಕಾಲ್ತುಳಿತ ಪ್ರಕರಣ ಏನಾಗಿತ್ತು, ಸದ್ಯ ಈ ಸಂಬಂಧ ಅಪ್ಡೇಟ್ಸ್ ಬರ್ತಾ ಇದೆ, ನೋಡ್ತಾ ಹೋಗೋಣ. 4 ಕಸ್ಟಡಿಗೆ ತೆಗೆದುಕೊಂಡು ಈಗಾಗಲೇ ಸಿಐಡಿ ಅವರು ಚುರುಕು ಮಾಡ್ತಾ ಇರುವಂತದ್ದು. ಆರ್ಸಿಬಿ ವಿಜಯೋತ್ಸವದ ವೇಳೆ ಕಾಲ್ತುಳಿತ ಪ್ರಕರಣ ಆಗಿರುವಂತದ್ದು. ಸದ್ಯ ಈ ಪ್ರಕರಣವನ್ನ ಸಿಐಡಿ ಮತ್ತಷ್ಟು ಚುರುಕುಗೊಳಿಸೋದಕ್ಕೆ ಮುಂದಾಗಿದೆ. ಕಸ್ಟಡಿಗೆ ಪಡೆದು ವಿಚಾರಣೆಯನ್ನ ಮಾಡೋದಕ್ಕೆ ಸಿಐಡಿ ಸಕಲ ಸಿದ್ಧತೆಯನ್ನ ಮಾಡಿದೆ. ಆರೋಪಿಗಳನ್ನ ಕಸ್ಟಡಿಗೆ ತೆಗೆದುಕೊಳ್ಳೋದಕ್ಕೆ ಇಂದು ಅರ್ಜಿಯನ್ನ ಸಲ್ಲಿಸೋದಕ್ಕೆ ಮುಂದಾಗಿದೆ. ಬಾಡಿ ವಾರೆಂಟ್ ಮೂಲಕ ಕಸ್ಟಡಿಗೆ ಪಡೆಯೋದಕ್ಕೆ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಮುಂದಾಗಿದೆ. ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಇನ್ನು ಬಾಡಿ ವಾರೆಂಟ್ ಮೂಲಕ ಅರ್ಜಿಯನ್ನ ಕೋರ್ಟ್ಗೆ ಸಲ್ಲಿಸೋದಕ್ಕೆ ಸಿಐಡಿ ಅಧಿಕಾರಿಗಳು ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. 4 ಆರೋಪಿಗಳನ್ನ ಕಸ್ಟಡಿಗೆ ಪಡೆದು ಸಿಐಡಿ ವಿಚಾರಣೆ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಇನ್ನು 4 ಜನ ಆರೋಪಿಗಳು ಯಾರ್ಯಾರಂತ ನೋಡೋದಾದ್ರೆ ನಿಖಿಲ್ ಸೋಸ್ಲೆ, ಸುಮನ್, ಕಿರಣ್, ಸುನಿಲ್ ಮ್ಯಾಥ್ಯೂ, ಈ 4 ಆರೋಪಿಗಳನ್ನ ಸಿಐಡಿ ಅವರು ಇಂದು ಅರ್ಜಿಯನ್ನ ಸಲ್ಲಿಸಿ ಕಸ್ಟಡಿಗೆ ತೆಗೆದುಕೊಳ್ಳೋದಕ್ಕೆ ಮುಂದಾಗಿರುವಂತದ್ದು. ಈಗಾಗಲೇ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ಹೇಳಿಕೆಯನ್ನ ದಾಖಲಿಸಿಕೊಂಡಿದ್ದಾರೆ ಪೊಲೀಸರು. ಆ ಹೇಳಿಕೆಯ ಫೈಲ್ ಏನಿದೆ, ಕಾಲ್ತುಳಿತದ ಪ್ರಕರಣ ಫೈಲ್ ಏನಿದೆ, ಆ ಫೈಲ್ ನ ಕೂಡ ಈಗಾಗಲೇ ಸಿಐಡಿ ತೆಗೆದುಕೊಂಡಿರುವಂತದ್ದು. ಆರ್ಸಿಬಿ ಮಾರ್ಕೆಟಿಂಗ್ ಹೆಡ್ ಆಗಿರುವಂತಹ ನಿಖಿಲ್ ಸೋಸ್ಲೆ, ಡಿಎನ್ಎ ಸಂಸ್ಥೆ ಕಿರಣ್ ಹಾಗೂ ಸುಮನ್ ಮ್ಯಾನೇಜರ್ ಏನಾಗಿದ್ದಾರೆ, ಈ ಸಂಸ್ಥೆಯ ಮ್ಯಾನೇಜರ್ ಇವನು, ಹಾಗೆ ಡಿಎನ್ಎ ಸಂಸ್ಥೆ ಉಪಾಧ್ಯಕ್ಷ ಆಗಿರುವಂತಹ ಸುನಿಲ್ ಮ್ಯಾಥ್ಯೂ, ಇವರ ಹೇಳಿಕೆಯನ್ನ ಈಗಾಗಲೇ ಏನು ಪೊಲೀಸ್ ಸ್ಟೇಷನ್ ಅಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ, ಆ ಹೇಳಿಕೆಯನ್ನ ಪರಿಶೀಲನೆ ಮಾಡೋದಕ್ಕೆ ಸಿಐಡಿ ತಂಡ ಮುಂದಾಗಿರುವಂತದ್ದು. ಸಿಐಡಿ ಎಸ್ಪಿ ಶುಭಾನಿತ್ ಹಾಗೂ ಎಸಿಪಿ ಗೌತಮ್ ಪುರುಷೋತ್ತಮ್ ಅಧಿಕಾರಿಗಳು ಈಗಾಗಲೇ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಏನಾಗಿತ್ತು, ಪ್ರಮುಖವಾಗಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಏನು 24 ಗೇಟ್ಗಳಿತ್ತು, ಆ ಗೇಟ್ಗಳ ಪೈಕಿ ಎಲ್ಲೆಲ್ಲಿ ಕಾಲ್ತುಳಿತವಾಗಿದೆ, ಆ ಕಾಲ್ತುಳಿತದ ಫುಟೇಜ್ ನ ಈಗಾಗಲೇ ತೆಗೆದುಕೊಂಡಿರುವಂತದ್ದು. ಸಿಐಡಿ ಫುಟೇಜ್ ಗಳನ್ನ ತೆಗೆದುಕೊಂಡು ತನಿಖೆಯನ್ನ ತೆಗೆದುಕೊಂಡಿದ್ದಾರೆ. ಸದ್ಯ ಇವತ್ತು ಕೋರ್ಟ್ ನಲ್ಲಿ ಏನಾದ್ರೂ ತನಿಖೆಗೆ ತೆಗೆದುಕೊಳ್ಳಿ ಅಂತ ಹೇಳಿ ಅನುಮತಿ ನೀಡಿದ್ರೆ ಬಾಡಿ ವಾರೆಂಟ್ ಮೂಲಕ ಈಗಾಗಲೇ ಕೋರ್ಟ್ಗೆ ಅರ್ಜಿ ಸಲ್ಲಿಸಿರುವಂತಹ ಸಿಐಡಿ ಅಧಿಕಾರಿಗಳು 4 ಕಸ್ಟಡಿಗೆ ತೆಗೆದುಕೊಂಡು ವಿಚಾರಣೆ ಮಾಡುವಂತಹ ಸಾಧ್ಯತೆ ಹೆಚ್ಚಳ ಇರುವಂತದ್ದು. ಇವತ್ತು ಮಧ್ಯಾಹ್ನದ ವೇಳೆ ಅನುಮತಿ ಸಿಗಬಹುದು, ಗೊತ್ತಿಲ್ಲ. ಇನ್ನು ಕೂಡ ಅರ್ಜಿಯನ್ನ ಸಲ್ಲಿಸಿರುವಂತದ್ದು. ಇವತ್ತು ಸಾಕಷ್ಟು ಬೆಳವಣಿಗೆಗಳಿರುವಂತದ್ದು ಕೋರ್ಟ್ ನಲ್ಲಿ. ಮತ್ತೊಂದೆಡೆ ಏನು ಅವರ ಪತ್ನಿ ಕೂಡ ಈಗಾಗಲೇ ರಿಟ್ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಆ ಕೋರ್ಟ್ ನಲ್ಲಿ ಕೂಡ ಈಗಾಗಲೇ ಕೋರ್ಟ್ ನ ಬಗ್ಗೆ 2 ಚರ್ಚೆಗಳು ಆಗ್ತಾ ಇರುವಂತದ್ದು. ಇನ್ನು ಇವತ್ತು ಕೋರ್ಟ್ ನಲ್ಲಿ ಕಸ್ಟಡಿಗೆ ತೆಗೆದುಕೊಳ್ಳೋದಕ್ಕೆ ಸಕಲ ತಯಾರಿಗಳನ್ನ ಮಾಡ್ಕೊಂಡಿದ್ದಾರೆ ಸಿಐಡಿ ಅಧಿಕಾರಿಗಳು. 4 ಆರೋಪಿಗಳನ್ನ ತೆಗೆದುಕೊಂಡು ಏನೇನಾಗಿತ್ತು, ಏನು ಪ್ರಮುಖವಾಗಿ ನೀವು ಯಾವ ರೀತಿಯಾಗಿ ಪ್ರೊಸೀಜರ್ನ ಮಾಡಿದ್ರಿ, ಯಾರಿಗೆ ಅಧಿಕಾರಿಗಳಿಗೆ ಪತ್ರವನ್ನ ಬರೆದಿದ್ರಿ, ಮೊದಲಿಗೆ ಯಾವ ಡೇಟ್ಗೆ ಏನು ಒಂದಿಷ್ಟು ಈ ವಿಜಯೋತ್ಸವನ ಮಾಡ್ಬೇಕು ಅಂತ ಫಿಕ್ಸ್ ಆಗಿದ್ರಿ, ನೀವೇ ಏನಾದ್ರೂ ಒತ್ತಾಯ ಮಾಡಿದ್ರಾ ಸರ್ಕಾರಕ್ಕಾಗ್ಲಿ ಅಥವಾ ಪೊಲೀಸ್ ಇಲಾಖೆಗೆ ನೀವೇ ಏನಾದ್ರೂ ಒತ್ತಾಯ ಮಾಡಿದ್ರಾ, ನಿಮ್ಮ ಪಾತ್ರ ಏನಿದೆ ಅನ್ನುವಂತ ನಿಟ್ಟಿನಲ್ಲಿ ಈಗಾಗಲೇ ಏನು ತನಿಖೆಯನ್ನ ಮಾಡ್ತಾ ಇರುವಂತದ್ದು ಪೊಲೀಸರು ಮಾಡಿದ್ದಾರೆ. ಇನ್ನು ಈ ಬಗ್ಗೆ ಸಿಸಿಟಿವಿ ದೃಶ್ಯಾವಳಿಗಳ ಪರಿಶೀಲನೆ ಆಗ್ತಾ ಇರುವಂತದ್ದು. ಚಿನ್ನಸ್ವಾಮಿ ಸ್ಟೇಡಿಯಂ ಸಿಸಿಟಿವಿ ಫುಟೇಜ್ ಗಳ ಸಂಗ್ರಹ ಮಾಡಿಕೊಂಡಿದ್ದಾರೆ. ನಿನ್ನೆ ಅಧಿಕಾರಿಗಳಿಂದ ಆ ಸಿಸಿಟಿವಿ ಫುಟೇಜ್ ದೃಶ್ಯಾವಳಿ ಪರಿಶೀಲನೆ ಆಗಿರುವಂತದ್ದು. ಯಾವ ಗೇಟ್ ಬಳಿ ಎಷ್ಟು ಸಿಬ್ಬಂದಿಗಳು ನಿಯೋಜನೆ ಆಗಿದ್ರು, ಗೇಟ್ ಬಳಿ ಸಿಬ್ಬಂದಿಗಳು ಇದ್ರಾ ಅಥವಾ ಇಲ್ವಾ, ಇನ್ನು ಕಾಲ್ತುಳಿತಕ್ಕೆ ಮೂಲ ಕಾರಣಗಳು ಏನಿರ್ಬೋದು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ತನಿಖೆ ಆಗ್ತಾ ಇರುವಂತದ್ದು. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಏನು 24 ಗೇಟ್ ಇತ್ತು, ಆ ಗೇಟ್ಗಳ ಸಿಸಿಟಿವಿ ಫುಟೇಜ್ ಗಳನ್ನ ಈಗಾಗಲೇ ಸಂಗ್ರಹ ಮಾಡಿಕೊಂಡಿರುವಂತದ್ದು. ಅಧಿಕಾರಿಗಳಿಂದ ದೃಶ್ಯಾವಳಿಗಳ ಪರಿಶೀಲನೆ ಆಗ್ತಾ ಇದೆ.
ಯಾವ ಗೇಟ್ ಬಳಿ ಎಷ್ಟು ಸಿಬ್ಬಂದಿಗಳ ನಿಯೋಜನೆ ಆಗಿತ್ತು, ಕಾಲ್ ತುಳಿತ ನಡೀತಾ ಇರುವಂತ ಸಂದರ್ಭದಲ್ಲಿ ಸಿಬ್ಬಂದಿಗಳಲ್ಲಿದ್ರ ಇಲ್ವಾ, ಎಲ್ಲಾದ್ರೂ ಹೋಗಿದ್ರ, ಇನ್ನು 11 ಗೇಟ್ಗಳ ಬಳಿ ಕಾಲ್ ತುಳಿತ ಆಗ್ತಾ ಇರುವಂತ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯವರು ಅಲ್ಲಿ ಯಾರಾದ್ರೂ ಇದ್ರಾ ಅಥವಾ ಇಲ್ವಾ ಅನ್ನೋಂತ ನಿಟ್ಟಿನಲ್ಲಿ ಈಗಾಗಲೇ ಪರಿಶೀಲನೆ ಮಾಡ್ಕೊಂಡಿರುವಂತದ್ದು. ಅಧಿಕಾರಿಗಳು ಪರಿಶೀಲನೆ ಮಾಡಿದ್ದಾರೆ. ಯಾವ ಗೇಟ್ ಬಳಿ ಎಷ್ಟು ಸಿಬ್ಬಂದಿಗಳಿದ್ರು, ಇನ್ನು 47 ಜನರು ಗಂಭೀರ ಗಾಯವಾಗಿರುವಂತದ್ದು, 11 ಜನರು ಸಾವನ್ನ ಕೂಡ ಅಪ್ಪಿರುವಂತದ್ದು. ಹೀಗಾಗಿ ಈ ಎಲ್ಲಾ CCTV ಫುಟೇಜ್ ಗಳನ್ನ ಸಂಗ್ರಹ ಮಾಡಿದ್ರು. ಹಾಗಾಗಿ ಅದರ ಪರಿಶೀಲನೆಯನ್ನ ಕೂಡ ಮಾಡಿರುವಂತದ್ದು. ಇನ್ನು ಕಾಲ್ ತುಳಿತ ಆಗೋದಕ್ಕೆ ಮೂಲ ಕಾರಣವೇನಿರ್ಬೋದು, ಇನ್ನು ಇವರ ಗಮನಕ್ಕೆ ಯಾವಾಗ ಬಂತು ಅನ್ನೋ ನಿಟ್ಟಿನಲ್ಲಿ ಪರಿಶೀಲನೆ ಆಗ್ತಾ ಇರುವಂತದ್ದು.